ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರಲ್ಲ ಅನ್ನೋದಕ್ಕಾಗೋದಿಲ್ಲ. ಅವರು ಬರಲೇಬೇಕು, ಭಾಷಣವನ್ನ ಮಾಡಲೇಬೇಕು ಅಂತೇಳಿ ಎಎಸ್ ಪೊನ್ನಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾನೂನು ಸಲಹೆಗಾರರು ಕೂಡ ಆಗಿದ್ದಾರೆ ಎಎಸ್ ಪೊನ್ನಣ್ಣ ಅವರು. ಇವತ್ತು ಏನು ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ನಿಯೋಗ ಹೋಯಿತು. ಆ ನಿಯೋಗದ ತಂಡದಲ್ಲಿ ಎಎಸ್ ಪೊನ್ನಣ್ಣ ಅವರು ಕೂಡ ಇದ್ದು. ಬರಲ್ಲ ಅನ್ನಕ್ಕಾಗಲ್ಲ, ಬರಲೇಬೇಕು. ಹಲವು ವಿಚಾರಗಳಲ್ಲಿ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಲವು ಸಂದರ್ಭದಲ್ಲಿ ಭಾಷಣ ಸ್ಕಿಪ್ ಆಗಿದೆ. ತಮಿಳುನಾಡು, ಕೇರಳದ ನಿದರ್ಶನ ಕೂಡ ಇದೆ ಅಂತ ಹೇಳಿದ್ದಾರೆ. ಸಂವಿಧಾನಿಕವಾಗಿ ಸಂಪುಟ ಸಭೆ ಹೇಳೋದನ್ನ ಮಾಡಬೇಕು. ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರು ಕೊಟ್ಟಂತ ಹೇಳಿಕೆ ಇದು. ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂತಹ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನ ತಗೋಬೇಕು ಅಂತ ಹೇಳಿ ಆ ನಿರ್ಧಾರ ಏನಿದೆ ಆ ನಿರ್ಧಾರವನ್ನ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ನಾನು ಮತ್ತು ಅಡ್ವೊಕೇಟ್ ಜನರಲ್ ಸೇರಿ ಅವರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನ ಬದಲಾಯಿಸಬೇಕಾದ್ರೆ ಕೆಲವು ಭಾಷೆ ಬಳಕೆ ಇರಬಹುದು, ಕೆಲವು ನಾವು ವ್ಯಕ್ತಪಡಿಸಿರುವಂತಹ ಭಾವನೆಗಳನ್ನ ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನ ಸರಿಪಡಿಸಕ್ಕೆ ತಯಾರಾಗಿದ್ವಿ. ಆ ರೀತಿಯಾದಂತಹ ನಿರ್ದೇಶನವನ್ನ ರಾಜ್ಯಪಾಲರು ಉಲ್ಲಂಘಿಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲ, ಅದು ಬಿಕ್ಕಟ್ ಆಗಿದ್ಯಾ ಅಂತ ಹೇಳುವಂತದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂತಹ ಬಿಕ್ಕಟ್ಟಿಲ್ಲ. ರಾಜ್ಯಪಾಲರು ಬಹಳ ಅನುಭವಿಸ್ತರಿದ್ದಾರೆ, ಬಹಳ ಹಿರಿಯರಿದ್ದಾರೆ. ಅವರಿಗೆ ಸಂವಿಧಾನದ ಪೂರ್ಣವಾದಂತಹ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವರು ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರಲ್ಲ ಅನ್ನೋದಕ್ಕಾಗೋದಿಲ್ಲ. ಅವರು ಬರಲೇಬೇಕು, ಭಾಷಣವನ್ನ ಮಾಡಲೇಬೇಕು ಅಂತೇಳಿ ಎಎಸ್ ಪೊನ್ನಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾನೂನು ಸಲಹೆಗಾರರು ಕೂಡ ಆಗಿದ್ದಾರೆ ಎಎಸ್ ಪೊನ್ನಣ್ಣ ಅವರು. ಇವತ್ತು ಏನು ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ನಿಯೋಗ ಹೋಯಿತು. ಆ ನಿಯೋಗದ ತಂಡದಲ್ಲಿ ಎಎಸ್ ಪೊನ್ನಣ್ಣ ಅವರು ಕೂಡ ಇದ್ದು. ಬರಲ್ಲ ಅನ್ನಕ್ಕಾಗಲ್ಲ, ಬರಲೇಬೇಕು. ಹಲವು ವಿಚಾರಗಳಲ್ಲಿ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಲವು ಸಂದರ್ಭದಲ್ಲಿ ಭಾಷಣ ಸ್ಕಿಪ್ ಆಗಿದೆ. ತಮಿಳುನಾಡು, ಕೇರಳದ ನಿದರ್ಶನ ಕೂಡ ಇದೆ ಅಂತ ಹೇಳಿದ್ದಾರೆ. ಸಂವಿಧಾನಿಕವಾಗಿ ಸಂಪುಟ ಸಭೆ ಹೇಳೋದನ್ನ ಮಾಡಬೇಕು. ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರು ಕೊಟ್ಟಂತ ಹೇಳಿಕೆ ಇದು. ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂತಹ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನ ತಗೋಬೇಕು ಅಂತ ಹೇಳಿ ಆ ನಿರ್ಧಾರ ಏನಿದೆ ಆ ನಿರ್ಧಾರವನ್ನ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ನಾನು ಮತ್ತು ಅಡ್ವೊಕೇಟ್ ಜನರಲ್ ಸೇರಿ ಅವರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನ ಬದಲಾಯಿಸಬೇಕಾದ್ರೆ ಕೆಲವು ಭಾಷೆ ಬಳಕೆ ಇರಬಹುದು, ಕೆಲವು ನಾವು ವ್ಯಕ್ತಪಡಿಸಿರುವಂತಹ ಭಾವನೆಗಳನ್ನ ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನ ಸರಿಪಡಿಸಕ್ಕೆ ತಯಾರಾಗಿದ್ವಿ. ಆ ರೀತಿಯಾದಂತಹ ನಿರ್ದೇಶನವನ್ನ ರಾಜ್ಯಪಾಲರು ಉಲ್ಲಂಘಿಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲ, ಅದು ಬಿಕ್ಕಟ್ ಆಗಿದ್ಯಾ ಅಂತ ಹೇಳುವಂತದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂತಹ ಬಿಕ್ಕಟ್ಟಿಲ್ಲ. ರಾಜ್ಯಪಾಲರು ಬಹಳ ಅನುಭವಿಸ್ತರಿದ್ದಾರೆ, ಬಹಳ ಹಿರಿಯರಿದ್ದಾರೆ. ಅವರಿಗೆ ಸಂವಿಧಾನದ ಪೂರ್ಣವಾದಂತಹ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವರು ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರಲ್ಲ ಅನ್ನೋದಕ್ಕಾಗೋದಿಲ್ಲ. ಅವರು ಬರಲೇಬೇಕು, ಭಾಷಣವನ್ನ ಮಾಡಲೇಬೇಕು ಅಂತೇಳಿ ಎಎಸ್ ಪೊನ್ನಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾನೂನು ಸಲಹೆಗಾರರು ಕೂಡ ಆಗಿದ್ದಾರೆ ಎಎಸ್ ಪೊನ್ನಣ್ಣ ಅವರು. ಇವತ್ತು ಏನು ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ನಿಯೋಗ ಹೋಯಿತು. ಆ ನಿಯೋಗದ ತಂಡದಲ್ಲಿ ಎಎಸ್ ಪೊನ್ನಣ್ಣ ಅವರು ಕೂಡ ಇದ್ದು. ಬರಲ್ಲ ಅನ್ನಕ್ಕಾಗಲ್ಲ, ಬರಲೇಬೇಕು. ಹಲವು ವಿಚಾರಗಳಲ್ಲಿ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಲವು ಸಂದರ್ಭದಲ್ಲಿ ಭಾಷಣ ಸ್ಕಿಪ್ ಆಗಿದೆ. ತಮಿಳುನಾಡು, ಕೇರಳದ ನಿದರ್ಶನ ಕೂಡ ಇದೆ ಅಂತ ಹೇಳಿದ್ದಾರೆ. ಸಂವಿಧಾನಿಕವಾಗಿ ಸಂಪುಟ ಸಭೆ ಹೇಳೋದನ್ನ ಮಾಡಬೇಕು. ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರು ಕೊಟ್ಟಂತ ಹೇಳಿಕೆ ಇದು. ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂತಹ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನ ತಗೋಬೇಕು ಅಂತ ಹೇಳಿ ಆ ನಿರ್ಧಾರ ಏನಿದೆ ಆ ನಿರ್ಧಾರವನ್ನ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ನಾನು ಮತ್ತು ಅಡ್ವೊಕೇಟ್ ಜನರಲ್ ಸೇರಿ ಅವರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನ ಬದಲಾಯಿಸಬೇಕಾದ್ರೆ ಕೆಲವು ಭಾಷೆ ಬಳಕೆ ಇರಬಹುದು, ಕೆಲವು
ನಾವು ವ್ಯಕ್ತಪಡಿಸಿರುವಂತಹ ಭಾವನೆಗಳನ್ನ ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನ ಸರಿಪಡಿಸಕ್ಕೆ ತಯಾರಾಗಿದ್ವಿ. ಆ ರೀತಿಯಾದಂತಹ ನಿರ್ದೇಶನವನ್ನ ರಾಜ್ಯಪಾಲರು ಉಲ್ಲಂಘಿಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅವರು ಅಲ್ಲ, ಅದು ಬಿಕ್ಕಟ್ ಆಗಿದ್ಯಾ ಅಂತ ಹೇಳುವಂತದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂತಹ ಬಿಕ್ಕಟ್ಟಿಲ್ಲ. ರಾಜ್ಯಪಾಲರು ಬಹಳ ಅನುಭವಿಸ್ತರಿದ್ದಾರೆ, ಬಹಳ ಹಿರಿಯರಿದ್ದಾರೆ. ಅವರಿಗೆ ಸಂವಿಧಾನದ ಪೂರ್ಣವಾದಂತಹ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವ್ರು ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರಲ್ಲ ಅನ್ನೋದಕ್ಕಾಗೋದಿಲ್ಲ. ಅವರು ಬರಲೇಬೇಕು, ಭಾಷಣವನ್ನ ಮಾಡಲೇಬೇಕು ಅಂತೇಳಿ ಎಸ್ ಪೊನ್ನಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾನೂನು ಸಲಹೆಗಾರರು ಕೂಡ ಆಗಿದ್ದಾರೆ ಎಸ್ ಪೊನ್ನಣ್ಣ ಅವರು. ಇವತ್ತು ಏನು ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ನಿಯೋಗ ಹೋಯಿತು. ಆ ನಿಯೋಗದ ತಂಡದಲ್ಲಿ ಎಸ್ ಪೊನ್ನಣ್ಣ ಅವರು ಕೂಡ ಇದ್ರು. ಬರಲ್ಲ ಅನ್ನಕ್ಕಾಗಲ್ಲ, ಬರಲೇಬೇಕು. ಹಲವು ವಿಚಾರಗಳಲ್ಲಿ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಲವು ಸಂದರ್ಭದಲ್ಲಿ ಭಾಷಣ ಸ್ಕಿಪ್ ಆಗಿದೆ. ತಮಿಳುನಾಡು, ಕೇರಳದ ನಿದರ್ಶನ ಕೂಡ ಇದೆ ಅಂತ ಹೇಳಿದ್ದಾರೆ. ಸಂವಿಧಾನಿಕವಾಗಿ ಸಂಪುಟ ಸಭೆ ಹೇಳೋದನ್ನ ಮಾಡಬೇಕು. ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರು ಕೊಟ್ಟಂತ ಹೇಳಿಕೆ ಇದು. ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂತಹ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನ ತಗೋಬೇಕು ಅಂತ ಹೇಳಿ ಆ ನಿರ್ಧಾರ ಏನಿದೆ, ಆ ನಿರ್ಧಾರವನ್ನ ಮಾನ್ಯ ರಾಜ್ಯಪಾಲರಿಗೆ, ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ನಾನು ಮತ್ತು ಅಡ್ವೊಕೇಟ್ ಜನರಲ್ ಸೇರಿ ಅವರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನ ಬದಲಾಯಿಸಬೇಕಾದ್ರೆ, ಕೆಲವು ಭಾಷೆ ಬಳಕೆ ಇರಬಹುದು, ಕೆಲವು ನಾವು ವ್ಯಕ್ತಪಡಿಸಿರುವಂತಹ ಭಾವನೆಗಳನ್ನ ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನ ಸರಿಪಡಿಸಕ್ಕೆ ತಯಾರಾಗಿದ್ವಿ. ಆ ರೀತಿಯಾದಂತಹ ನಿರ್ದೇಶನವನ್ನ ರಾಜ್ಯಪಾಲರು ಉಲ್ಲಂಘಿಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅವರು ಅಲ್ಲ, ಅದು ಬಿಕ್ಕಟ್ ಆಗಿದ್ಯಾ ಅಂತ ಹೇಳುವಂತದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂತಹ ಬಿಕ್ಕಟ್ಟಿಲ್ಲ. ರಾಜ್ಯಪಾಲರು ಬಹಳ ಅನುಭವಿಸ್ತರಿದ್ದಾರೆ, ಬಹಳ ಹಿರಿಯರಿದ್ದಾರೆ. ಅವರಿಗೆ ಸಂವಿಧಾನದ ಪೂರ್ಣವಾದಂತಹ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವ್ರು ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರಲ್ಲ ಅನ್ನೋದಕ್ಕಾಗೋದಿಲ್ಲ. ಅವರು ಬರಲೇಬೇಕು, ಭಾಷಣವನ್ನ ಮಾಡಲೇಬೇಕು ಅಂತೇಳಿ ಎಸ್ ಪೊನ್ನಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾನೂನು ಸಲಹೆಗಾರರು ಕೂಡ ಆಗಿದ್ದಾರೆ ಎಸ್ ಪೊನ್ನಣ್ಣ ಅವರು. ಇವತ್ತು ಏನು ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ನಿಯೋಗ ಹೋಯಿತು. ಆ ನಿಯೋಗದ ತಂಡದಲ್ಲಿ ಎಸ್ ಪೊನ್ನಣ್ಣ ಅವರು ಕೂಡ ಇದ್ರು. ಬರಲ್ಲ ಅನ್ನಕ್ಕಾಗಲ್ಲ, ಬರಲೇಬೇಕು. ಹಲವು ವಿಚಾರಗಳಲ್ಲಿ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಲವು ಸಂದರ್ಭದಲ್ಲಿ ಭಾಷಣ ಸ್ಕಿಪ್ ಆಗಿದೆ. ತಮಿಳುನಾಡು, ಕೇರಳದ ನಿದರ್ಶನ ಕೂಡ ಇದೆ ಅಂತ ಹೇಳಿದ್ದಾರೆ. ಸಂವಿಧಾನಿಕವಾಗಿ ಸಂಪುಟ ಸಭೆ ಹೇಳೋದನ್ನ ಮಾಡಬೇಕು. ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರು ಕೊಟ್ಟಂತ ಹೇಳಿಕೆ ಇದು. ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂತಹ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನ ತಗೋಬೇಕು ಅಂತ ಹೇಳಿ ಆ ನಿರ್ಧಾರ ಏನಿದೆ, ಆ ನಿರ್ಧಾರವನ್ನ ಮಾನ್ಯ ರಾಜ್ಯಪಾಲರಿಗೆ, ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ನಾನು ಮತ್ತು ಅಡ್ವೊಕೇಟ್ ಜನರಲ್ ಸೇರಿ ಅವರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನ ಬದಲಾಯಿಸಬೇಕಾದ್ರೆ, ಕೆಲವು ಭಾಷೆ ಬಳಕೆ ಇರಬಹುದು, ಕೆಲವು ನಾವು ವ್ಯಕ್ತಪಡಿಸಿರುವಂತಹ ಭಾವನೆಗಳನ್ನ ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನ ಸರಿಪಡಿಸಕ್ಕೆ ತಯಾರಾಗಿದ್ವಿ. ಆ ರೀತಿಯಾದಂತಹ ನಿರ್ದೇಶನವನ್ನ ರಾಜ್ಯಪಾಲರು ಉಲ್ಲಂಘಿಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅವರು ಅಲ್ಲ, ಅದು ಬಿಕ್ಕಟ್ ಆಗಿದ್ಯಾ ಅಂತ ಹೇಳುವಂತದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂತಹ ಬಿಕ್ಕಟ್ಟಿಲ್ಲ. ರಾಜ್ಯಪಾಲರು ಬಹಳ ಅನುಭವಿಸ್ತರಿದ್ದಾರೆ, ಬಹಳ ಹಿರಿಯರಿದ್ದಾರೆ. ಅವರಿಗೆ ಸಂವಿಧಾನದ ಪೂರ್ಣವಾದಂತಹ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವ್ರು